ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ನಾನು ನಿಮ್ಮ ರಂಜಿತ್ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಇವತ್ತು ಒನ್ ಆಫ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಾರ್ ಆಲ್ ದ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಥ್ರೂ KICT. ಇದು ಯಾವುದು ಟಾಪ್ 10 ಕಾಲೇಜಸ್ ಯಾವುದು, ಆ್ಯಂಡ್ ಮೋರ್ ಓವರ್ ಅದಷ್ಟೇ ಅಲ್ಲ, ಆ ಟಾಪ್ 10 ಕಾಲೇಜಸಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ನಿಮ್ಮದು ರ್ಯಾಂಕ್ ಎಷ್ಟಿರಬೇಕು, ಫುಲ್ ಡೀಟೇಲ್ಸಾಗಿ ಹೇಳ್ಕೊಡ್ತೀವಿ ಮಕ್ಕಳೇ ಈ ವಿಡಿಯೋಲಿ ಕ್ವಿಕ್ಕಾಗಿ. ಜಸ್ಟ್ ಬಿಫೋರ್ ದ್ಯಾಟ್, ನಾವು ಲೈಕ್ ಬೋರ್ಡ್ ಎಕ್ಸಾಮ್ಸ್ಗೆ ಎಷ್ಟೊಂದು ಸೆಂಟ್ರಿಗೆ ಹೋದ್ವಿ, ಪ್ರತಿ ಎಕ್ಸಾಮ್ ಆದಮೇಲೂ ಒಂದೊಂದು ಸೆಂಟ್ರಿಗೆ ಹೋಗಿದ್ವಿ. ನಿಮ್ಮದು PUC ಬೋರ್ಡ್ ಎಕ್ಸಾಮ್ಸ್ ಆಗೋಗಿದೆ. ಎಲ್ಲ ಎಕ್ಸಾಮ್ಸಲ್ಲೂ ಸಿಂಪ್ಲಿಫೈಡ್ ಮೈಂಡ್ ಸ್ಟೂಡೆಂಟ್ಸ್ ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಕಾನ್ಫಿಡೆಂಟಾಗಿ ಹೊರಗಡೆ ಬಂದರು. ಸೇಮ್ KICTಯಲ್ಲೂ ಆಗಬೇಕು ಮಕ್ಕಳೇ. ಸೊ ಫಾಲೋ RP ಸರ್, ಅವ್ರು ಏನೇನು ಹೇಳ್ತಾರೆ, KICT ಹೆಂಗೆ ಪ್ರಿಪೇರ್ ಆಗಬೇಕು ಎಲ್ಲ ಅದೇ ಥರ ಪ್ರಿಪೇರ್ ಆಗಿ. ಈ ಇಂಪಾರ್ಟೆಂಟ್ KICT ಏನಂದರೆ ಒಂದು ರ್ಯಾಂಕ್, ಅದು ವಿಲ್ ಡಿಸೈಡ್ ಎವ್ರಿಥಿಂಗ್. ಯಾವ ಕಾಲೇಜ್ ಸಿಗುತ್ತೆ ನಿಮಗೆ ಅನ್ನೋದು CET ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ 4 ಇಯರ್ಸ್ ಏನು ಕಲಿತೀರಾ ಇಂಜಿನಿಯರಿಂಗಲ್ಲಿ ಅನ್ನೋದು ಆ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೆಕ್ಸ್ಟ್ 40 ಇಯರ್ಸ್ ನೀವು ಏನು ಕೆಲಸ ಮಾಡ್ತೀರಾ, ಏನು ಕೆರಿಯರ್ಗೆ ಹೋಗ್ತೀರಾ, ದ್ಯಾಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿಸ್. ನಿಮ್ಗೆ ಏನು ಬ್ರಾಂಚ್ ಸಿಗುತ್ತೆ, ಏನು ಕಾಲೇಜ್ ಸಿಗುತ್ತೆ ಅಂತ ಮಕ್ಕಳೇ. ಸೊ ಇಟ್ಸ್ ವೆರಿ ವೆರಿ ಕ್ರೂಷಿಯಲ್ ಸ್ಟೆಪ್. ಇದುವರೆಗೂ ನೀವು 8th ಆದಮೇಲೆ 9th, 9th ಆದಮೇಲೆ 10th, 10th ಆದಮೇಲೆ ಫಸ್ಟ್ PUC, ಹಿಂಗೆ ಕಂಟಿನ್ಯೂಸ್ ಆಗಿ ಬಂದಿದ್ದೀರಾ, ಏನೂ ಡಿಸಿಷನ್ ಜಾಸ್ತಿ ತೊಗೊಂಡಿದ್ದೀರ. ದಿಸ್ ಈಸ್ ಒನ್ ಲೈಫ್ ಡಿಸಿಷನ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಹೈಲೈಟ್ ಮಾಡ್ತಾ ಇರೋದು. ಸೊ ಈ ವಿಡಿಯೋಲಿ ಏನು ಕಲಿತೀರಾ ಅಂದರೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಯಾವ್ದು, ಆ್ಯಂಡ್ ಅದ್ರದ್ದು ಕಟ್ ಆಫ್ ರ್ಯಾಂಕ್ಸ್ ಏನು 2025 ಪ್ರಕಾರ, ಅದ್ರದ್ದು ಕಟ್ ಆಫ್ಸ್ ರ್ಯಾಂಕ್ಸ್ ಏನಿತ್ತು ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ ಮಕ್ಕಳೇ, ದೀಸ್ ಆರ್ ದಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಥ್ರೂ KICT. 7 ಆಫ್ ದೆಮ್ ಆರ್ 7 ಕಾಲೇಜಸ್ ಈ 10ನಲ್ಲಿ ಬೆಂಗಳೂರಲ್ಲಿದೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್, PES, MS ರಾಮಯ್ಯ, BMS, ಜಯಚಂದ್ರ SGSCE ಮೈಸೂರ್ದಿದೆ, ದೆನ್ UVCE ಇದೆ, ದಯಾನಂದ್ ಸಾಗರ್ ಇದೆ, BIT ಇದೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SIT ಇದೆ ತುಮಕೂರ್ದು, KLE ಹುಬ್ಳಿದು. ಸೊ ದೀಸ್ ಆರ್ ದಿ ಟಾಪ್ 10 ಕಾಲೇಜಸ್ ಫಾರ್ KICT. ನೀವು ಈ ಕ್ವೆಶನ್ ಕೇಳ್ಬೋದು, ಸರ್ ಕರ್ನಾಟಕದಲ್ಲಿ ಟಾಪ್ ಕಾಲೇಜು NITK ಸೂರತ್ಕಲ್ ಅಲ್ವಾ, ಅಥವಾ IISc ಅಲ್ವಾ, ಅಥವಾ IIIT ಅಲ್ವಾ ಅಂತೆಲ್ಲ. ಸೊ ನಾವಿಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್ ಅಂದರೆ, KCETಯಿಂದ ಅಡ್ಮಿಷನ್ ಆಗೋದು ಯಾವ್ಯಾವ ಕಾಲೇಜು, ಅದ್ರ ಟಾಪ್ 10 ಯಾವುದು ಅಂತ. ಅಫ್ಕೋರ್ಸ್ NIT ಸೂರತ್ಕಲ್ ಇಸ್ ದಿ ನಂಬರ್ 1 ಕಾಲೇಜ್ ಇನ್ ಕರ್ನಾಟಕ, ಬಟ್ KCETಯಿಂದ ನೀವು ಅದಕ್ಕೆ ಅಡ್ಮಿಷನ್ ಸಿಗಲ್ಲ, ಅದಕ್ಕೆ ಬೇರೆ ಬರಿತೀರಲ್ಲ JEE ಎಲ್ಲ. ಸೊ KCETಯಿಂದ ಯಾವ್ದು ಸಿಗುತ್ತೆ ಅಂತ ನಾವು ಲಿಸ್ಟ್ ಮಾಡಿರೋದು. ಆಲ್ಸೋ ಒನ್ ಎಕ್ಸೆಪ್ಷನ್ ಇಸ್ ಅಗೇನ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅ ವೆರಿ ಗುಡ್ ಕಾಲೇಜ್, ಟಾಪ್ 10 ಬರುತ್ತೆ. ಬಟ್ ಸ್ಟಿಲ್ ಅದು KCETಯಿಂದ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಅದರದ್ದೇ ಸಪ್ರೇಟ್ ಎಕ್ಸಾಮ್ ಇದೆ, ಅದ್ರದ್ದೇ ಸಪ್ರೇಟ್ ಕೌನ್ಸ್ಲಿಂಗ್ ಇದೆ. ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ದೀಸ್ ಆರ್ ದಿ ಟಾಪ್ 10 ಕಾಲೇಜಸ್. ನೀವು ಇದನ್ನು ಯಾವ್ದಾದ್ರು ಟಾರ್ಗೆಟ್ ಇಟ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲರೂ ಒಂಥರ ಮೋಟಿವೇಟೆಡ್ ಆಗಿರಬೇಕು ಮಕ್ಕಳೇ. ನೆಕ್ಸ್ಟ್ 30 days 34 days ಏನಿದೆ, ನಾನು ಈ ಕಾಲೇಜ್ಗೆ ಹೋಗಬೇಕು, ನಮ್ಮ ಗ್ಯಾಂಗ್ ಎಲ್ಲ ಇದಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಫುಲ್ ಫೋಕಸ್ಸಾಗಿ ಪ್ರಿಪೇರ್ ಆಗಬೇಕು. RP ಸರ್ ಏನೇನು ಹೇಳ್ತಾರೆ ಎಲ್ಲ ಫಾಲೋ ಮಾಡಿ, ಫಾರ್ ಶೋರ್ ನಿಮ್ಗೆ ಒಳ್ಳೆ ರ್ಯಾಂಕ್ ಸಿಗುತ್ತೆ. ಸೊ ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಏನಂತ ಕರಿತೀರಾ ನಿಮ್ಮ ಫ್ರೆಂಡ್ಸ್ನೆಲ್ಲ, ಲೈಕ್ ಮಗ, ಬ್ರೋ ಈ ಕಾಲೇಜಸ್ ಯಾವ್ದು ಚೂಸ್ ಮಾಡೋಣ ಅಂತೆಲ್ಲ ಮಾತಾಡಿಕೊಂಡು ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿ, ನೀವು ಯಾವ್ದು ಥರ ನಿಮ್ಮ ಫ್ರೆಂಡ್ಸನ್ನು ಕರಿತೀರಾ ಅಂತ. ನಮ್ಮ ಕಾಲದಲ್ಲಿ ಬೇರೆ ಇರ್ತಾಯಿತ್ತು. ಸೊ ಐ ವಾಂಟ್ ಟು ಆಲ್ಸೋ ಅಂಡರ್ಸ್ಟ್ಯಾಂಡ್ ನೀವು ಯಾವ ಥರ ಕಾಲ್ ಮಾಡ್ತೀರಾ, ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸ್, ನೀವು ಬೇರೆಯವ್ರನ್ನೇನು ಕರಿತೀರಾ. ಸೊ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ. ಸೊ ಒಂದು ಆಂಬಿಷನ್ ಇಟ್ಕೊಳ್ಳಿ, ನಾನು ಈ ಕಾಲೇಜ್ಗೆ ಹೋಗಬೇಕು ಅಂತ, ಓಕೆನಾ. ಬಟ್ ಏನಕ್ಕೆ ಸರ್ ಇದು ಎಷ್ಟೊಂದು ಕಾಲೇಜಸ್ ಇದೆ, ಅರೌಂಡ್ 200-300+ ಕಾಲೇಜಸ್ ಇದೆ, ಈ ಟಾಪ್ 10 ಏನಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಒಂಥರ ಏನಂತಾರೆ, ಒಂದು ಇನ್ಸ್ಟಿಟ್ಯೂಷನ್ ಇದೆ, ಇನ್ನೊಂದು ಅದರಲ್ಲಿರೋ ಫೆಸಿಲಿಟೀಸ್ ಆ್ಯಂಡ್ ಫ್ಯಾಕಲ್ಟಿ ಮೆಂಬರ್ಸ್. ಆ್ಯಂಡ್ 2 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಕ್ಕಳೇ, ವಾಟ್ ಇಟ್ ಬಾಯ್ಲ್ಸ್ ಡೌನ್ ಟು ಇಸ್ ಸ್ಟೂಡೆಂಟ್ಸ್ ಯಾರ್ಯಾರು ಹೋಗ್ತಾರಲ್ಲಿ, ಮತ್ತು ಅಲುಮ್ನಿ, ಅಲ್ಲಿಂದ ಯಾರ್ಯಾರು ಗ್ರ್ಯಾಜುಯೇಟ್ ಆಗಿದ್ದಾರೆ ಅಂತ. ಸೊ ಆಲ್ ದೀಸ್ ಕಾಲೇಜಸ್ ಏನಂದರೆ ಒಂಥರ ಇದು ತುಂಬ ಹಳೆ ಕಾಲೇಜಸ್ಸು. ಸೊ ತುಂಬ ಜನ ಇದರಲ್ಲಿ ಓದಿ ಪಾಸ್ಔಟ್ ಆಗಿದ್ದಾರೆ, ಎಲ್ಲೆಲ್ಲೆಲ್ಲೋ ಒಳ್ಳೆ ಪೊಸಿಷನ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ದೇ ವಿಲ್ ಸಪೋರ್ಟ್ ಲಾಟ್ ಫಾರ್ ದ ಕಾಲೇಜ್. ಈಗ ನಂದು ಎಕ್ಸಾಂಪಲ್ ಲೈಕ್ IIT ಮಡ್ರಾಸಲ್ಲಿ ಓದಿದಲ್ಲ,
ಸೊ ನನಗೇನೇ ಏನಾದರೂ ಬೇಕು ಸಪೋರ್ಟು, ಯಾವ್ದಾದ್ರು ಅಲ್ಯೂಮ್ನೈನ್ ರೀಚ್ ಮಾಡಬೇಕು ಅಂದರೆ ತುಂಬ ಈಸಿ. ಲೈಕ್ ದೇ ವಿಲ್ ಸೇ ಓಕೆ ನಮ್ಮ ಜೂನಿಯರ್, ನಮ್ಮ ಕಾಲೇಜ್ ಜೂನಿಯರು ಸಪೋರ್ಟ್ ಮಾಡೋಣ ಅಂತ. ಸೊ ಆ ಥರ. ಸೊ ಬೇಸಿಕಲಿ RV ಕಾಲೇಜ್ ಇರಲಿ, PS ಇರಲಿ, ಈ ಥರದ ಕಾಲೇಜಸಲ್ಲಿ ತುಂಬ ಜನ ಪಾಸ್ಔಟ್ ಆಗಿ ಒಳ್ಳೊಳ್ಳೆ ಕಂಪ್ನೀಸಲ್ಲಿ ಇರ್ತಾರೆ. ಸೊ ದೇ ವಿಲ್ ಆಲ್ವೇಸ್ ಪ್ರಿಫರ್ ನಮ್ಮ ಜೂನಿಯರ್ಸ್ ಬಂದರೆ ಚೆನ್ನಾಗಿರುತ್ತೆ, ನಮ್ಮ ಕಾಲೇಜವ್ರಿಗೆ ಸಪೋರ್ಟ್ ಮಾಡಬೇಕು, ಕಾಲೇಜಿಗೆ ಫಂಡಿಂಗ್ ಕೊಡಬೇಕು ಅಂತೆಲ್ಲ. ಸೊ ದಟ್ಸ್ ವೈ ದೀಸ್ ಕಾಲೇಜಸ್ ಆರ್ ಇನ್ ಟಾಪ್ 10 ಮಕ್ಕಳೇ. ಯಾವುದೋ ಈಗ ಹೊಸ ಕಾಲೇಜ್ ಬಂತು, ಅದಕ್ಕೆಲ್ಲ ಸೂಪರ್ ಡೂಪರ್ ಫೆಸಿಲಿಟೀಸ್ ಇದೆ, ಸ್ಟಿಲ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಲೈಕ್ ಆ ರೆಪ್ಯುಟೇಷನ್ ಏನಿದೆ, ಆ ಬ್ರ್ಯಾಂಡ್ ಇಮೇಜ್ ಏನಿದೆ ಪ್ಲೇಸ್ಮೆಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಆ್ಯಂಡ್ ಮೋರ್ ಓವರ್ ಅಲ್ಯೂಮ್ನಿ ಹೆಂಗಿದೆ, ಅಲ್ಯೂಮ್ನಿ ಅಂದರೆ ಯಾರ್ಯಾರು ಪಾಸ್ಔಟ್ ಆಗಿದ್ದಾರೆ ಅದರಲ್ಲಿ ಅಂತ. ಸೊ ಆ್ಯಂಡ್ ಆಲ್ಸೋ ಬೆಸ್ಟ್ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸ್ ಎಲ್ಲ ಈ ಕಾಲೇಜ್ಗೆ ಹೋಗ್ತಾರೆ. ಸೊ ಅದೊಂಥರ ಕ್ಲಾಸ್ ರೂಮಲ್ಲಿ ಎಲ್ಲರೂ ಬೆಸ್ಟ್ ಆಫ್ ದಿ ಬೆಸ್ಟ್ ಇದ್ದಂಗೆ. ಸೊ ಒಬ್ರಿಗಿಂತ ಒಬ್ರು ಚೆನ್ನಾಗಿರ್ತಾರೆ, ಒಬ್ರಿಗಿಂತ ಒಬ್ರು ಕಲಿತೀರಾ. ದ್ಯಾಟ್ ಈಸ್ ದಿ ರೀಸನ್ ವೈ ದೀಸ್ ಆರ್ ಟಾಪ್ 10. ಕಾಲೇಜ್ ಒಂದೇ ಅಂತಲ್ಲ, ಅಲ್ಲಿಗೆ ಹೋಗೋ ಸ್ಟೂಡೆಂಟ್ಸ್ ಇಸ್ ವಾಟ್ ಇಟ್ ಮ್ಯಾಟರ್ಸ್ ಮಕ್ಕಳೇ. ಸೊ ಓಕೆ, ಟಾಪ್ 10 ನೋಡಿದ್ರಲ್ಲ, ಇದಕ್ಕೆ ಇದ್ರೊಳಗಡೆ ಹೋಗಬೇಕು ಅಂದರೆ ಏನು ಕಟ್ ಆಫ್ ಬೇಕು ಸರ್ ಅಂತ ತಿಳ್ಕೊಳ್ಳೋಣ ಈಗ. ಓಕೆ, ನೋಡೋಣ. ಸೊ ಟಾಪ್ 10 ಕಾಲೇಜಸ್ ಮಕ್ಕಳೇ, ಆ್ಯಂಡ್ ಅದ್ರದ್ದು ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟ್ ಕಟ್ ಆಫ್ ರ್ಯಾಂಕ್ ಫ್ರಮ್ 2025 ಲಾಸ್ಟ್ ಇಯರ್ ರೌಂಡ್ 2ದು ಕಟ್ ಆಫ್ ರ್ಯಾಂಕ್ಸ್ ಇದು. ಓಕೆನಾ? ಜನರಲ್ ಮೆರಿಟ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ಫಸ್ಟ್ ಪಾಯಿಂಟು, ದ್ಯಾಟ್ ಶುಡ್ ಬಿ ಎವ್ರಿ ಒನ್ಸ್ ಡ್ರೀಮ್. ಲೈಕ್ ಇದನ್ನು ನಾವು ಏಮ್ ಆಗಿ ಇಟ್ಕೊಂಡು ಇಷ್ಟರೊಳಗಡೆ ಬರಬೇಕು ಅಂತ ನೀವು ಏಮ್ ಮಾಡಬೇಕು. ಇಲ್ಲ ಸರ್ ನಾನು ಜನರಲ್ ಇಲ್ಲ, ನಾನು ಬೇರೆ ಕ್ಯಾಟಗರಿ, ಅದ್ರದ್ದು ಏನು ರ್ಯಾಂಕ್ ಕಟ್ ಆಫು ಅಂತ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ಯಾವ ಕ್ಯಾಟಗರಿ ಜಾಸ್ತಿ ಕಮೆಂಟ್ಸ್ ಬರುತ್ತೆ ಆ ಕ್ಯಾಟಗರಿ ಫಸ್ಟ್ ನಾನು ಈ ಥರದ್ದು ಕಟ್ ಆಫ್ ಮಾಡಿ ಪಬ್ಲಿಷ್ ಮಾಡ್ತೀನಿ. ಓಕೆನಾ? ಇದು ಜನರಲ್ ಮೆರಿಟು ಕಟ್ ಆಫು. ಸೊ ನೋಡ್ತಾ ಇದ್ರೆ ನೀವು RV ಕಾಲೇಜ್ದು ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಅಂದರೆ ಏನಂದರೆ 446. ಇದರ ಅರ್ಥ ಏನಂದರೆ ಲಾಸ್ಟ್ ಇಯರು RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಸಿಕ್ಕಿದವರಲ್ಲಿ ಲೋಯೆಸ್ಟ್ ರ್ಯಾಂಕ್ ಬಂದಿರೋರು ಅಂದರೆ 446. ಇದಾದಮೇಲೆ ಲೆಟ್ಸೆ 450 ಅಥವಾ 550 ರ್ಯಾಂಕ್ ಬಂದಿರೋರಿಗೆ RV ಕಾಲೇಜಲ್ಲಿ ಜನರಲ್ ಮೆರಿಟಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ. ಸೊ ದಿಸ್ ಈಸ್ ದಿ ಲಾಸ್ಟ್ ಪರ್ಸನ್, ಲಾಸ್ಟ್ ಸ್ಟೂಡೆಂಟ್ ಹೂ ಹ್ಯಾಸ್ ಗಾಟ್ ಈ ಕಾಲೇಜಲ್ಲಿ ಈ ಬ್ರಾಂಚ್. ಸೊ ನೀವು ನೋಡ್ದಂಗೆ ಲೆಟ್ಸೆ ನೀವು 500 ಒಳಗಡೆ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಯಾವ್ದು ಬೇಕೋ ನಿಮ್ಗೆ ಸಿಗುತ್ತೆ. ಲೆಟ್ಸೆ ನಿಮ್ಗೆ 1000 ಮೇಲ್ ಬಂತು ಅಂದರೆ ನಿಮ್ಗೆ ಆಲ್ರೆಡಿ RV ಕಾಲೇಜ್ ಔಟ್. CS ಬ್ರಾಂಚ್ ಎಸ್ಪೆಷಲಿ ಸಿಗಲ್ಲ. ಇದೆಲ್ಲ ನಿಮ್ಗೆ ಆಪ್ಷನ್ ಇರುತ್ತೆ. ಲೆಟ್ಸೆ 2500 ಮೇಲ್ ಬಂದರೆ ನಿಮ್ಗೆ ಟಾಪ್ 3 ಹೋಯ್ತು ಅಲ್ಲೇ. RV, PS, MS ರಾಮಯ್ಯ 2000 ಮೇಲ್ ಬಂದರೆ ಸಿಗಲ್ಲ. ಲೆಟ್ಸೆ 5000 ಮೇಲ್ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಟಾಪ್ 5 ಕಾಲೇಜಸ್ ಸಿಗಲ್ಲ. ಟಾಪ್ 5 ಯಾವುದು? RV, PS, MS ರಾಮಯ್ಯ, BMS, SJCE. 5000 ಮೇಲ್ ಬಂದರೆ ಜನರಲ್ ಮೆರಿಟಲ್ಲಿ ಇದು ಮಿಸ್. ಸೊ ಒಂಥರ ಹೆಂಗೆ ಅಂದರೆ ಇದು ಟಾಪ್ 10 ಕಾಲೇಜು ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ 10,000 ರ್ಯಾಂಕ್ ಒಳಗಡೆ ಬಂದರೆ ನಿಮಗೆ ಒಂದಲ್ಲ ಒಂದು ಸಿಗುತ್ತೆ. ಇದು ಜನರಲ್ ಮೆರಿಟ್ ಅವ್ರಿಗೆ. ಇನ್ನೂ ರಿಸರ್ವೇಷನ್ ಇದೆ, ನಮ್ಮ ಕ್ಯಾಟಗರಿ ಇದೆ ಅಂತೆಲ್ಲ ಹೇಳಿದ್ರೆ ಇನ್ನೂ ಜಾಸ್ತಿ ರ್ಯಾಂಕ್ ಬಂದ್ರೂ ನಿಮ್ಗೆ ಇದು ಸಿಗುತ್ತೆ. ಅದು ನಿಮ್ಗೆ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ, ಯಾವ ಕ್ಯಾಟಗರಿ ನಿಮ್ಮದು ನಾನು ಚೆಕ್ ಮಾಡಿ ಯಾವ್ದು ಮೋಸ್ಟ್ ಕ್ಯಾಟಗರಿ ಕೇಳ್ತಾ ಇದ್ದೀರಾ ಅದ್ರದ್ದು ಫಸ್ಟು ಮಾಡಿ ಈ ಥರ ನಾನು ಪಬ್ಲಿಷ್ ಮಾಡ್ತೀನಿ. ಓಕೆನಾ? ಸರಿ ಸರ್, ಇದೆಲ್ಲ ತುಂಬ ರ್ಯಾಂಕು ಲೈಕ್ 10,000, 5,000, 500 ಅಂತೆಲ್ಲ ಹೇಳ್ತಾ ಇದ್ದೀರಾ, ತುಂಬ ಡಿಫಿಕಲ್ಟ್ ಇದೆ ಎಲ್ರಿಗೂ ಅಂತ ಹೇಳಿದ್ರೆ ಓಕೆ, ಇದು ನಾವು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಮಾಡಿದ್ದೀನಿ ಮಕ್ಕಳೇ ಅಂದರೆ ಕಂಪ್ಯೂಟರ್ ಸೈನ್ಸ್ ನಾವು ಆಲ್ರೆಡಿ ನೋಡಿದ್ವಿ, ಅದ್ರ ಪಕ್ಕ ನಾನು ಇನ್ಫಾರ್ಮೇಷನ್ ಸೈನ್ಸ್ ಬ್ರಾಂಚ್ದು ಕಟ್ ಆಫ್ಸ್ ಕೊಟ್ಟಿದ್ದೀನಿ. ಇವೆರಡರೂ ಮಿಡಲಲ್ಲಿ ಏನೇನು ಬರುತ್ತೆ ಗೊತ್ತಾ? ಕಂಪ್ಯೂಟರ್ ಸೈನ್ಸ್ ಆಲ್ ಡಿಫ್ರೆಂಟ್ ಕೋರ್ಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮೆಷಿನ್ ಲರ್ನಿಂಗ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು, ಈ ಥರ ಎಲ್ಲ ಬ್ರಾಂಚಸ್ಸು. ಆ್ಯಂಡ್ ಪ್ಲಸ್ ENC ಇರ್ಬೋದು, ಒಂದೊಂದು ಕಡೆ ಎಲೆಕ್ಟ್ರಿಕಲ್ ಇರ್ಬೋದು, ಇವೆಲ್ಲ ಇದ್ರೊಳಗಡೆ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ, ಸ್ವಲ್ಪ ಇನ್ಕ್ರೀಸ್ ಆಯಿತು ಆಲ್ರೆಡಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅದರ್ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆಲ್ಮೋಸ್ಟ್ ಲೈಕ್ 70-80% ಕರಿಕ್ಯುಲಮ್ ಸೇಮ್ ಇರುತ್ತೆ. ಸೊ ಇದ್ರವರೆಗೂ ನಿಮಗೆ ಆಲ್ಮೋಸ್ಟ್ ಕಟ್ ಆಫ್ ಜನರಲ್ ಮೆರಿಟ್ ಅವ್ರಿಗೆ ನಿಮಗೆ ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ. ಇಷ್ಟು ರ್ಯಾಂಕ್ ಒಳಗಡೆ ಬಂದರೆ ನಿಮಗೆ ಈ ಕಾಲೇಜಸ್ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನೂ ಒಂದು ತೋರಿಸ್ತೀನಿ. ಏನಂದರೆ ಸರ್ ಇದು ತುಂಬ ಹೈ ರ್ಯಾಂಕ್ ಆಯಿತು, ನಾನು ಅಷ್ಟೊಂದು ಮಾಡಲ್ಲ, ನನಗೇನು ಅಂತ ಕೇಳಿದ್ರೆ, ಸೊ ಐ ಆ್ಯಡೆಡ್ ಇನ್ನೊಂದು ಬ್ರ್ಯಾಂಚು, ಅದು ಮೆಕ್ಯಾನಿಕಲ್. ಸೊ ನೀವು ಇಮಿಡಿಯೇಟಾಗಿ ಡಿಫ್ರೆನ್ಸ್ ನೋಡ್ಬೋದು. RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು 446, ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ರಿಲೇಟೆಡ್ 833 ರ್ಯಾಂಕಾಗೆ ಕ್ಲೋಸ್ ಆಯಿತು.
ಮೆಕ್ಯಾನಿಕಲ್ 5000 ಕ್ಲೋಸ್ ಆಗಿದೆ. ಸೊ ಮೆಕ್ಯಾನಿಕಲ್ ಒಳಗಡೆ ಏನೇನು ಬ್ರಾಂಚಸ್ ಬರುತ್ತೆ ಅಂದರೆ ಈ 446 5000 ಒಳಗಡೆ ಆರ್ ವಿ ಕಾಲೇಜಸ್ಸಲ್ಲಿ ಏನೇನು ಬ್ರಾಂಚ್ ಇದೆ ಅಂದರೆ ಆಲ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಈ ಥರ ಕೋರ್ಸಸ್ ಇದ್ರ ಮಿಡಲಲ್ಲಿ ಬರುತ್ತೆ. ಮೆಕ್ಯಾನಿಕಲ್ ಆದಮೇಲೆ ಎಚ್ ಎ ಕೆಮಿಕಲ್ ಅಥವಾ ಸಿವಿಲ್ ಈ ಥರ ಬ್ರಾಂಚಸ್ಸು ಬರುತ್ತೆ. ಅದಾದಮೇಲೆ ಇನ್ನೂ ಜಾಸ್ತಿ ರ್ಯಾಂಕ್ ಇದ್ದರೆ ಆರ್ ವಿ ಕಾಲೇಜೇ ಬೇಕು ಸರ್ ಅಂದರೆ ಆ ಬ್ರಾಂಚಸ್ ಸಿಗುತ್ತೆ. ಬಟ್ ಅಗೇನ್ ನಾನು ಏನಕ್ಕೆ ನಿಮಗಿದು ಹಾಕಿರೋದು ಅಂದರೆ ನಿಮ್ಗೆ ಐಡಿಯಾ ಬರಬೇಕು. ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟಲ್ಲಿ ಎಷ್ಟು ರ್ಯಾಂಕ್ ಬರಬೇಕು ಅಂದರೆ ಇಷ್ಟು ಬರಬೇಕು ನಿಮಗೆ, ಈ ಟಾಪ್ 10 ಕಾಲೇಜಲ್ಲಿ ಸೀಟ್ ಬೇಕು ಅಂದರೆ. ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಅದರ್ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸು ಗೊತ್ತಾಯಿತು ನಿಮಗೆ. ಮೆಕ್ಯಾನಿಕಲ್ ಬೇಕು ಅಂದರೆ ಇಷ್ಟಿದೆ ರ್ಯಾಂಕು. ಇದರೊಳಗಡೆ ಎಲೆಕ್ಟ್ರಿಕಲ್ ಅಂದರೆ ಇದರೊಳಗಡೆ ಇರುತ್ತೆ ಸಮ್ 3000 ಆರ್ ವಿಯಲ್ಲಿ 3000 4000 ಆ ಥರ. ಸೊ ನಾನೀಗೇನು ಹೇಳ್ತೀನಿ ಅಂದರೆ ಮಕ್ಕಳೇ, ಈ ಚಾರ್ಟ್ನ ಏನಿದೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಲ್ಪೇಪರ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ 30 days ಯುವರ್ ಕಂಪ್ಲೀಟ್ ಫೋಕಸ್ ಎಲ್ಲಿರಬೇಕು ಅಂದರೆ ಈ ಕಾಲೇಜಸ್ ಮೇಲೆ ಇರಬೇಕು. ನನಗೆ ಈ ರ್ಯಾಂಕ್ ಬೇರಬೇಕು, ಈ ಕಾಲೇಜ್ಗೆ ಹೋಗಬೇಕು, ನಾನು ಒಬ್ಬನೇ ಅಲ್ಲ ನಾನು ಗ್ಯಾಂಗ್ ಎಲ್ಲ ಹೋಗಬೇಕು ಅಂತ ಚೆನ್ನಾಗಿ ಪ್ರಿಪೇರ್ ಆಗಿ ಮಾತಾಡಿಕೊಂಡು ಟಾರ್ಗೆಟ್ ಇಟ್ಕೊಂಡು ಪ್ರಿಪೇರ್ ಆಗಿ. ಸೊ ಲೆಚೆ ನೀವು ಸ್ಕ್ರೀನ್ಶಾಟ್ ತೊಗೊತಾ ಇದ್ರೆ, ನಾನು ಅಡ್ಡ ಬರ್ತಾ ಇದ್ದರೆ ಲೆಚೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಸರ್, ಇದನ್ನು ನನಗೆ ಒಂದು ಇಮೇಜಾಗಿ ಕೊಡಿ ಅಂತ ಬೇಕು ಅಂದರೆ ನಾನು ಅದನ್ನು ಪಬ್ಲಿಷ್ ಮಾಡ್ತೀನಿ. ವಾಲ್ಪೇಪರ್ ಅಂತ ಕಮೆಂಟ್ ಮಾಡಿ, ಇದನ್ನು ನಾನು ಸಪ್ರೇಟ್ ಇಮೇಜಾಗಿ ಕ್ರಿಯೇಟ್ ಮಾಡಿ ನಿಮ್ಗೆ ವಾಲ್ಪೇಪರಾಗಿ ಕೊಡ್ತೀನಿ. ಸೊ ದಟ್ ನಿಮ್ಮ ಕಂಪ್ಲೀಟ್ ಮೋಟಿವೇಶನ್, ಈ ರ್ಯಾಂಕ್ ನೋಡಿದ ತಕ್ಷಣ ಎವ್ರಿ ಡೇ ಮೋಟಿವೇಶನ್ ಬರಬೇಕು ಮಕ್ಕಳೇ. ಓಕೆನಾ? ಸೊ ಫೈನಲ್ ಬೋರ್ಡ್ ಎಕ್ಸಾಮ್ಸ್ ಆಗಿದೆ, ಎಲ್ಲ ಖುಷಿಯಿಂದ ಚೆನ್ನಾಗಿ ಮಾಡಿದ್ದೀರಾ. ಸೊ ಈಗ ಸೇಮ್ ಏನು ಪೆಂಡಿಂಗ್ ಇರೋದು ಅಂದರೆ ಸಿ ಇ ಟಿ. ಸಿ ಇ ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಮಕ್ಕಳೇ. ಏನಕ್ಕೆ ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಎಲ್ರದ್ದು ಮಾರ್ಕ್ಸ್ ತುಂಬ ಸಿಮಿಲರ್ ಬಂದಿರುತ್ತೆ. ಲೈಕ್ 90 ಬಂದರೆ ಪಿ ಸಿ ಎಮ್ಮಲ್ಲಿ 270 ಎಲ್ರಿಗೂ 270 280 260 ಈ ರೇಂಜಲ್ಲಿ 250 290 ಒಳಗಡೆ ತುಂಬ ಜನ ಆಲ್ಮೋಸ್ಟ್ ಅಷ್ಟು ಬಂದುಬಿಡುತ್ತೆ ಥಿಯರಿ. ಸಿ ಇ ಟಿಯಲ್ಲಿ ಹೆಂಗೆ ಅಂದರೆ 1 ಮಾರ್ಕ್ ಜಂಪ್ ಆದ್ರೂ 1 ಮಾರ್ಕ್ ಡಿಫರೆನ್ಸ್ ಆದ್ರೂ ನಿಮಗೆ ನಿಮ್ಮ ಫ್ರೆಂಡ್ಗೆ ಎಷ್ಟೋ ರ್ಯಾಂಕ್ ಜಂಪ್ ಆಗುತ್ತೆ. ಲೆಚೆ ಒಂದೊಂದು ಹೆಂಗಿರುತ್ತೆ ಅಂದರೆ ಲೆಚೆ 5 ಮಾರ್ಕ್ಸ್ ಡಿಫ್ರೆನ್ಸ್ ಬಂತು ಅಂದ್ಕೊಳ್ಳಿ ನಿಮಗೂ ನಿಮ್ಮ ಫ್ರೆಂಡ್ಗೂ. ನೀವು ಅಂದ್ಕೊತೀರಾ 5 ಮಾರ್ಕ್ಸ್ ತಾನೆ ಇಬ್ರಿಗೂ ಒಂದೇ ಕಡೆ ಹೋಗೋಣ ಬಿಡೋ ಅಂತ ಪ್ಲ್ಯಾನ್ ಮಾಡ್ಕೋಬೋದು. ಬಟ್ ಜಸ್ಟ್ 5 ಮಾರ್ಕ್ಸ್ ಡಿಫ್ರೆನ್ಸ್ ಒಂದೊಂದು ಕಡೆ ಎಷ್ಟು ಫೈನಲ್ ರ್ಯಾಂಕ್ ಡಿಫರ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ 10,000 ರ್ಯಾಂಕ್ ಡಿಫರ್ ಆಗಿಬಿಡುತ್ತೆ ಒಂದೊಂದು ಕಡೆ ಜಸ್ಟ್ 5 ಮಾರ್ಕ್ಸಿಂದ. ಸೊ ಇದ್ರದ್ದು ಫುಲ್ ನಿಮ್ಗೆ ಡೀಟೇಲ್ಸ್ ಬೇಕು ಅಂದರೆ ಸರ್ ನಮಗೇನೋ ಈಗ ಈ ವಿಡಿಯೋಯಿಂದ ಏನು ರ್ಯಾಂಕ್ ಬರಬೇಕು ಅಂತ ನನಗೆ ಗೊತ್ತಾಯಿತು, ಯಾವ ಕಾಲೇಜಸ್ ಟಾಪ್ 10 ಕಾಲೇಜಸಲ್ಲಿ ಎಷ್ಟು ರ್ಯಾಂಕ್ ಬಂದರೆ ಸೀಟ್ ಸಿಗುತ್ತೆ ಅಂತ ಗೊತ್ತಾಯಿತು. ಆ ರ್ಯಾಂಕ್ ಬರಬೇಕು ಅಂದರೆ ಬೋರ್ಡ್ ಎಕ್ಸಾಮ್ಸ್ ಏನೋ ಆಗೋಗಿದೆ, ನಿಮ್ಗೊಂದು ಐಡಿಯಾ ಇರುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸಿ ಇ ಟಿಯಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು ಸರ್ ಅಂತ ಕೇಳಿದ್ರೆ ನಾನು ಅದಕ್ಕೋಸ್ಕರ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ರ್ಯಾಂಕ್ ಪ್ರಿಡಿಕ್ಟರ್ ಅಂತ ತೋರಿಸ್ಕೊಡ್ತೀನಿ ನಿಮಗೆ. 1 ಮಾರ್ಕ್ ಡಿಫ್ರೆನ್ಸ್ ಅಥವಾ 5 ಮಾರ್ಕ್ಸ್ ಡಿಫ್ರೆನ್ಸ್ ಸಿ ಇ ಟಿಯಲ್ಲಿ ಲೆಚೆ ನಿಮ್ಗೆ 130 ಬಂತು, ನಿಮ್ಮ ಫ್ರೆಂಡಿಗೆ 135 ಬಂತು ಅಂದರೆ ಆಲ್ಮೋಸ್ಟ್ ಎಷ್ಟು ಜಂಪ್ ಆಗುತ್ತೆ ಅವ್ರ ರ್ಯಾಂಕು ನಿಮ್ಮ ರ್ಯಾಂಕು. ಅವರು ಒಳ್ಳೆ ಟಾಪ್ 10ಗೆ ಹೋಗ್ಬಿಟ್ಟಿರ್ತಾರೆ, ನಿಮಗೆ ನೆಕ್ಸ್ಟು ಟಾಪ್ 20 ಟಾಪ್ 30 ಕಾಲೇಜ್ ಸಿಗುತ್ತೆ. ಸೊ ಇದು ಡೀಟೇಲ್ಸ್ ಬೇಕು ಅಂದರೆ ರ್ಯಾಂಕ್ ಪ್ರಿಡಿಕ್ಟರ್ ಅಂತ ಕಮೆಂಟ್ ಮಾಡಿ. ಸೊ ಬೇಸಿಕಲಿ ಏನಿಲ್ಲ ಮಕ್ಕಳೇ, ನಿಮ್ಗೆ ಏನು ಬೇಕೋ ಅದನ್ನು ಕಮೆಂಟ್ ಮಾಡಿ. ಬೋರ್ಡ್ ಎಕ್ಸಾಮ್ಸ್ ಮುಗ್ದಿದೆ, ಈ KCET ಟೈಮು, ಇದು ಗೇಮ್ ಸ್ಟಾರ್ಟ್ ಆಗಲಿ, ನಿಮ್ಗೇನು ಬೇಕೋ ಅದನ್ನು ನಾನು ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಕಮೆಂಟ್. ನಾನು ನಿಮ್ಮ ರಂಜಿತ್ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ನಿಮಗೋಸ್ಕರ ಏನು ಬೇಕೋ ನಾನು ಗೈಡೆನ್ಸ್ ಕೊಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳೇ.